ಮಧುಗಿರಿ ತಾಲೂಕು ಮಟ್ಟದ ಪ್ರೌಢಶಾಲೆ ವಿಭಾಗದ ಕ್ರೀಡಾಕೂಟ ಕಾರ್ಯಕ್ರಮವು ಶುಕ್ರವಾರ ರಾಜೀವ್ ಗಾಂಧಿ ಕ್ರೀಡಾಂಗಣದಲ್ಲಿ ನಡೆಯಿತು. ಕ್ರೀಡಾಕೂಟವನ್ನು ಶಾಸಕರಾದ ಎಂವಿ ವೀರಭದ್ರಯ್ಯನವರು ಉದ್ಘಾಟನೆ ಮಾಡಿದರು. ನಂತರ ಮಾತನಾಡಿದ ಅವರು, ಕ್ರೀಡೆ ನಿಮ್ಮನ್ನು ದೈಹಿಕವಾಗಿ ಸದೃಢ ಮಾಡಿದ್ರೆ ಪಾಠ ನಿಮ್ಮನ್ನು ಒಳ್ಳೆಯ ಸಜ್ಜನರನ್ನಾಗಿ ಮಾಡುತ್ತದೆ ಎಂದರು. ಶಾಸಕರಾದ ಎಂವಿ ವೀರಭದ್ರಯ್ಯನವರು ಗುಂಡು ಎಸೆತದ ಮೂಲಕ ಕ್ರೀಡಾಕೂಟಕ್ಕೆ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಎಂಆರ್ಜೆ ಜಗ್ಗಣ್ಣ ಹಾಗೂ ಕಿರಿಯ ಶಿಕ್ಷಕರಾದ ಮಹಲಿಂಗಯ್ಯ, ಕಾಂತರಾಜ್, ಪ್ರತಾಪ್, ಸಿದ್ದರಾಜು, ಮಧು ಇನ್ನು ಮುಂತಾದ ಶಿಕ್ಷಕರು ಭಾಗಿಯಾಗಿದ್ದರು. ತಾಲೂಕು ಮಟ್ಟದ ಎಲ್ಲ ಕ್ರೀಡಾಪಟುಗಳು ಕ್ರೀಡಾಕೂಟದಲ್ಲಿ ಭಾಗವಹಿಸಿದ್ದರು. ವರದಿ ದೊಡ್ಡೇರಿ ಮಹಲಿಂಗಯ್ಯ. ಆಟ ಮತ್ತು ಪಾಠಕ್ಕೆ ಎರಡಕ್ಕೂ ನಾವು ವಿಶೇಷವಾದಂಥ ಒಂದು ಸ್ಥಾನವನ್ನು ಕೊಡಬೇಕಾಗ್ತದೆ. ಆಟ ದೈಹಿಕವಾಗಿ ನಿಮ್ಮನ್ನು ಸದೃಢ ಮಾಡಿದರೆ ಪಾಠ ಅದು ನಿಮ್ಮ ಮೆದುಳಿಗೆ ಒಂದು ಆಯಾಮವನ್ನು ಕೊಡ್ತಕ್ಕಂಥ ಕ್ರಿಯೆ. ಇವೆರಡೂ ಸಹ ಬಹಳ ಮುಖ್ಯವಾಗಿರುತ್ತವೆ. ಇವೆರಡನ್ನೂ ಸಹ ಸಮತೋಲನವಾಗಿ ನಾವು ತೆಗೆದುಕೊಳ್ಬೇಕಾಗ್ತದೆ. ಆಟ ದೈಹಿಕವಾಗಿ ನಿಮ್ಮನ್ನು ಸದೃಢ ಮಾಡಿದರೆ ಈ ಪಾಠ ನಿಮ್ಮನ್ನು ಮುಂದಿನ ದಿನಮಾನದಲ್ಲಿ ಒಳ್ಳೆಯ ಅದ್ವಿತೀಯ ಸಂಪನ್ನರನ್ನಾಗಿ, ಅದ್ವಿತೀಯ ಮನುಷ್ಯರನ್ನಾಗಿ ರೂಪಿಸ್ತದೆ, ಒಳ್ಳೆಯ ಸಜ್ಜನರನ್ನಾಗಿ ಬೆಳೆಸ್ತದೆ. ಎರಡನ್ನೂ ಸಹ ಸಮತೋಲನವನ್ನು ನಾವು ಕಾಯ್ಕೊಳ್ಬೇಕಾಗ್ತದೆ. ಈ ದಿಕ್ಕಿನಲ್ಲಿ ನಾವು ಕೆಲಸವನ್ನು ಮಾಡಬೇಕಾಗ್ತದೆ. ವಿದ್ಯಾಭ್ಯಾಸಕ್ಕೆ ಹೆಚ್ಚಿನ ಒತ್ತನ್ನು ಕೊಡಬೇಕಾಗ್ತದೆ. ನಾನಾದರೂ ಆಟದಲ್ಲಿ ಬಹಳ ಹಿಂದೆ ಇದ್ದೆ, ಪಾಠದಲ್ಲಿ ಸ್ವಲ್ಪ ಮುಂದೆ ಇದ್ದೆ. ಆ ಹಿನ್ನೆಲೆಯಲ್ಲಿ ನಾನು ಮಾತಾಡ್ತಾ ಇದ್ದೇನೆ. ನಮ್ಮ ಕಾಲದಲ್ಲಿ ನಾವು 64-65ನೇ ಇಸ್ವಿ, ಆ ಕಾಲದಲ್ಲಿ ಈ ಥರ ಎಲ್ಲ ಚಟುವಟಿಕೆಗಳಿರಲಿಲ್ಲ. ತಾಲೂಕು ಮಟ್ಟದ ಕ್ರೀಡಾಕೂಟಗಳು, ಜಿಲ್ಲಾ ಮಟ್ಟದ ಕ್ರೀಡಾಕೂಟಗಳು ಯಾವುದೂ ಇಲ್ಲ. ಇವತ್ತು ಒಳ್ಳೆಯ ಅವಕಾಶ ಇದೆ, ನಿಮ್ಮ ಮುಂದೆ ಒಳ್ಳೆಯ ಅವಕಾಶ ಇದೆ. ಸರ್ಕಾರ, ಸಮಾಜ, ನೆರೆಹೊರೆ ಎಲ್ಲರೂ ಸಹ, ನಿಮ್ಮ ತಂದೆ ತಾಯಿಗಳು ಎಲ್ಲರೂ ಸಹ ನಿಮ್ಮ ಜೊತೆಯಲ್ಲಿದ್ದಾರೆ. ನಿಮ್ಮ ಬಗ್ಗೆ ಒಳ್ಳೆಯ ಆಶಯಗಳನ್ನು ಇಟ್ಕೊಂಡಿದ್ದಾರೆ. ಮುಂದೆ ನನ್ನ ಮಗ, ನನ್ನ ಮಗಳು ಬೆಳೆದು ವಿದ್ಯಾವಂತರಾಗಿ ಮುಂದಿನ ದಿನಮಾನಗಳಲ್ಲಿ ನಮ್ಮ ಬದುಕನ್ನು ನಡೆಸ್ತಕ್ಕಂಥ ಒಂದು ಜವಾಬ್ದಾರಿಯನ್ನು ಹೊರಲಿ ಅಂತಕ್ಕಂಥ ಒಂದು ಸದೃಢವಾದಂಥ ಒಂದು ಆಶಾಭಾವನೆಯನ್ನು ತಂದೆ ತಾಯಿಗಳು ಮತ್ತು ನಿಮ್ಮ ಟೀಚರ್ಸು, ಸಮಾಜ ಮತ್ತು ನಿಮ್ಮ ಗ್ರಾಮ ಹೊಂದಿದೆ. ಆ ಹಿನ್ನೆಲೆಯಲ್ಲಿ ನಾವೆಲ್ಲರೂ ಸಹ ಅವ್ರಿಗೆ ನಿರಾಶೆಯನ್ನು ಉಂಟು ಮಾಡದೆ ಒಳ್ಳೆಯ ರೀತಿಯಲ್ಲಿ ಆಟಕ್ಕೂ ಮತ್ತು ಹೊರಲಿ ಅಂತಕ್ಕಂಥ ಒಂದು ಸದೃಢವಾದಂಥ ಒಂದು ಆಶಾಭಾವನೆಯನ್ನು ತಂದೆ ತಾಯಿಗಳು ಮತ್ತು ನಿಮ್ಮ ಟೀಚರ್ಸು, ಸಮಾಜ ಮತ್ತು ನಿಮ್ಮ ಗ್ರಾಮ ಹೊಂದಿದೆ. ಆ ಹಿನ್ನೆಲೆಯಲ್ಲಿ ನಾವೆಲ್ಲರೂ ಸಹ ಅವ್ರಿಗೆ ನಿರಾಶೆಯನ್ನು ಉಂಟು ಮಾಡದೆ ಒಳ್ಳೆಯ ರೀತಿಯಲ್ಲಿ ಆಟಕ್ಕೂ ಮತ್ತು ಪಾಠಕ್ಕೂ ಎರಡಕ್ಕೂ ಸಮಾನವಾದ ಚಿತ್ತವನ್ನು ಕೊಟ್ಟು ಮುಂದಿನ ದಿನಮಾನಗಳಲ್ಲಿ ಒಳ್ಳೆಯ ನಾಗರಿಕರಾಗಿ ಬೆಳೀತಕ್ಕಂಥ, ಒಳ್ಳೆಯ ಸಜ್ಜನರಾಗಿ ಬೆಳೀತಕ್ಕಂಥ ಕೆಲಸವನ್ನು ನಾವು ಮಾಡೋಣ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತಾ, ಇವತ್ತು ಪ್ರತಿಜ್ಞೆಯನ್ನು ತೆಗೆದುಕೊಂಡಿದ್ದೇವೆ. ಏನೋ ಈ ಪ್ರತಿಜ್ಞೆ ಎಲ್ರಿಗೂ ಸಹ ಅನ್ವಯಿಸ್ತದೆ. ತೀರ್ಪುಗಾರರಿಗೂ ಅನ್ವಯಿಸ್ತದೆ ಮತ್ತು ಭಾಗವಹಿಸ್ತಕ್ಕಂಥ ನಿಮ್ಮ ಮಕ್ಕಳಿಗೂ ಅನ್ವಯಿಸ್ತದೆ. ತೀರ್ಪುಗಾರರು ಯಾವುದೇ ವಿಧವಾದಂಥ ಪ್ರಲೋಭನೆಗಳಿಗೆ ಒಳಗಾಗದೆ ಮೆರಿಟನ್ನು ಮುಖ್ಯವಾಗಿಟ್ಕೊಂಡು ತೀರ್ಪನ್ನು ಕೊಡಬೇಕು ಅಂತಕ್ಕಂಥ ಒಂದು ವಿನಂತಿಯನ್ನು ಈ ಸಂದರ್ಭದಲ್ಲಿ ಮಾಡ್ತಾ, ಮಕ್ಕಳು ಕೂಡ ಆಟದಲ್ಲಿ ಬಹಳ ಒಳ್ಳೆಯ ಮಟ್ಟದಲ್ಲಿ ಭಾಗವಹಿಸಬೇಕು. ಗೆದ್ದವರು ಬೀಗದೆ, ಸೋತವರು ಇಂಜರಿ ಇದೆ ಮುಂದುವರಿಬೇಕಾಗ್ತದೆ. ಸೋತ್ರೆ ಮುಂದಿನ ದಿನಮಾನಗಳಲ್ಲಿ ಗೆಲುವು ಇದ್ದೇ ಇರ್ತದೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಾವು ನೆನೀಬೇಕಾಗ್ತದೆ. ನಾನೂ ಕೂಡ ಒಂದು ಬಾರಿ ಸೋತು ಆಮೇಲೆ ಗೆದ್ದಿದ್ದೀನಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಮನವರಿಕೆ ಮಾಡ್ತಾ, ನಾವೆಲ್ಲರೂ ಸಹ ಸಮಚಿತ್ತವಾಗಿ ಈ ಒಂದು ಏನು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದ್ದೀವಿ ಅದಕ್ಕೆ ಗೌರವವನ್ನು ತರ್ತಕ್ಕಂಥ ರೀತಿಯಲ್ಲಿ ತೀರ್ಮಾನಗಳನ್ನು ತೆಗೆದುಕೊಳ್ಬೇಕು. ಮಕ್ಕಳು ಸಹ ಕ್ರಿಯಾಶೀಲರಾಗಿ ಈ ಒಂದು ಕ್ರೀಡಾಕೂಟದಲ್ಲಿ ಭಾಗವಹಿಸಬೇಕು ಅಂತಕ್ಕಂಥ ವಿನಂತಿಯನ್ನು ತಮ್ಮೆಲ್ಲರಲ್ಲೂ ಮಾಡಿ ನಿಮ್ಮೆಲ್ಲರಿಗೂ ವಂದಿಸಿ, ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರಿಗೂ ವಂದಿಸಿ ನನ್ನ ಎರಡು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ